ಅಣ್ಣ ನಾಗಣ್ಣ ಇದಾರೆ ಮನೇಲಿ. ಇದಾರೆ, ಕೊಡು, ಪೂಜೆ ಮುಗಿಸ್ಕೊಂಡ್ ಬರ್ತಾರೆ. ಅಣ್ಣ ಶಂಕರಿ ಬಂದವನೇ ಬಾ ಅಂತಣ್ಣ. ಏನ್ರೋ ಈ ಕಡೆ ಬಂದಿರಿ? ಅಣ್ಣ ಅದು ಏನ್ ದುಡ್ಡು ಗಿಡ್ಡು ಬೇಕಾ? ಬೇಕಣ್ಣ, ಆದರೆ ನೀವು ಕೊಡೋ ದುಡ್ಡಲ್ಲ. ಒಂದು ಕೆಲಸ ಮಾಡಿದ್ರೆ ದುಡ್ಡು ನಮ್ಮ ಹಿಂದೆ ಬರುತ್ತಣ್ಣ. ಏನ್ ಕೆಲಸ ಶಂಕ್ರಿ? ಅಣ್ಣ ಈ ಕೆಲಸ ನಿಮ್ಮ ಶಕ್ತಿಯಿಂದಾನೇ ಆಗ್ಬೇಕಣ್ಣ. ಅಂಥದ್ದೇನು ಕೆಲಸ ಶಂಕ್ರಿ? ಅಣ್ಣ ಒಂದು ಜಾಗದಲ್ಲಿ ಬಂಗಾರ ನಿಧಿ ಇದೆ. ಅದಕ್ಕ ಇದ್ರ ಮುಂದಿನ ಕೆಲಸ ನಿಮ್ಗೆ ಗೊತ್ತದಲ್ಲಣ್ಣ. ಈ ಜಾಗ ಪಕ್ಕ ನೋಡ್ರಿ, ಮಿಸ್ ಆಗಬಾರ್ದು. ಆದರೆ ನೀವು ಮಿಸ್ ಆಗ್ತೀರಿ. ಇಲ್ಲಿ ಕೇಳಿ ಶಂಕ್ರಿ, ಅದಕ್ಕೊಂದು ಬಲಿ ಬೇಕು, ಇಲ್ಲಾಂದ್ರೆ ನಿಮ್ಮ ಜೀವ ಹೋಗ್ತಾ ನೋಡು. ಸರಿ, ನೀನೇನು ತಲೆ ಕೆಡಿಸ್ಕೋಬೇಡ. ಒಂದಲ್ಲ ಎರಡು ತಲೆ ತರ್ತೀನಣ್ಣ. ನಂಗೆ ರೊಕ್ಕ ಇಂಪಾರ್ಟೆಂಟ್ ಅದ ಅಣ್ಣ. ರೊಕ್ಕ ಇಲ್ಲಂದ್ರೆ ಯಾರೋ ಮರ್ಯಾದೆ ಕೊಡಲಾಗ್ಯಾರ ಅಣ್ಣ. ನೀ ಎಂಥ ಕೆಲಸ ಅಂಥ ಕೆಲಸ ಮಾಡ್ತೀನಿ. ನಂಗೆ ಒಟ್ಟು ರೊಕ್ಕ ಬೇಕು. ಯಾರಿಗೂ ಭೀ ಗೊತ್ತಾಗಬಾರ್ದು. ನಾಳೆನೇ ಅಮಾವಾಸ್ಯೆ ಇದೆ. ಈ ಕೆಲಸ ಪಕ್ಕ ಆಗ್ತದ. ಹೋರಿ. ಮಕ್ಕಳೇ, ಭದ್ರಕಾಳೆ, ವಶಾಗೋ, ರಕ್ತ ಅಭಿಷೇಕ ಮಾಡ್ತೇನೆ. ಕಾಳೆ, ಭದ್ರಕಾಳೆ. ಏಯ್, ಕರ್ಕೊಂಬ ಹೋಗೋ. ಕೂಡ್ಸ್ರೋ ಅಲ್ಲಿ.
ಕಾಪಾಡ್ಲಾಕ್ ಬಂದಿದ್ದಿ. ಒಂದ್ ಹೆಜ್ಜೆ ಮುಂದಿಟ್ರಿ ನೀನ್ ಹೆಣ ಹೊತ್ತು ಇಲ್ಲಿ ಹೋಗಲೇ. ಹೀರೋ ಆಗಕ್ ನನಗೂ ಆಸೆ ಅಲ್ಲ, ನಿನಗ್ ಹೊಡೆದಂದ್ರೆ ನಾನು ವಿಲನೇ ಆಗ್ತೇನೆ. ತೋರೋ ಈ ಕಡೆ, ಬಲಿ ತೋರೋ ಈ ಕಡೆ. ತಾಯಿ ಕೇಳಿದು ಒಂದು ಬಲೆ, ನೀ 2 ಬಲೆ ಕೊಟ್ಟಿದ್ಯಾ. ಬಾರೋ ಬಾ ಬಾ. ಅಣ್ಣ ಹೇಳು ಅಣ್ಣ, ಅವ್ರು ನಂಗೆ ಸಾಯಿಸ್ತಾರೆ ಹೇಳು ಅಣ್ಣ. ಅಣ್ಣ ಹೇಳು ಅಣ್ಣ, ಅವ್ರು ನಂಗೆ ಸಾಯಿಸ್ಬಿಡ್ತಾರೆ ಹೇಳು ಅಣ್ಣ. ಅಣ್ಣ ಪ್ಲೀಸ್ ಹೇಳು ಅಣ್ಣ. ಅಣ್ಣ ಹೇಳು ಅಣ್ಣ, ಅವ್ರು ನಂಗೆ ಸಾಯಿಸ್ಬಿಡ್ತಾರೆ ಹೇಳು ಅಣ್ಣ. ಹೆಂಗ್ರೆ ಮಾಡಿ ಕಾಪಾಡು ಅಣ್ಣ. ಅಣ್ಣ ಹೇಳು. ಬೆವ್ರು ಸುರಿಸಿ ದುಡಿಯೋ ಕೈಗಳು ಕಾಣ್ತಿಲ್ಲ, ಬರೀ ರಕ್ತ ಹರಿಸಿ ಮೆರೆಯೋ ಕೈಗಳು. ಬರೀ ದುಡ್ಡು ಮಾಡಬೇಕು, ಯಾವನ್ ಮನೆ ಹೊಡೆದ್ರೂ ಪರವಾಗಿಲ್ಲ, ನೀವು ಮಾತ್ರ ದುಡ್ಡಿನ ಮೇಲೆ ಸವಾರಿ ಮಾಡಬೇಕು. ನನಗೆ ಗೊತ್ತಿತ್ತು ನಾ ಮಣ್ಗೆ ಊಟ ಆಡ್ತಾನಂತ ಇಟ್ಟಲ್ಲ. ಬಾರ್ಲೇ. ನಾವು ಕರೆಂಟ್ದವ್ರು ಯಾವಾಗ ತೆಗಿತಾರೋ ಯಾವಾಗ ಕೊಡ್ತಾರೋ. ನಾವು ಮನೆಗೆ ಬಂದ್ರೆ ಹೆಂಡು ಮಕ್ಕಳು ಕಿರಿಕಿರಿ, ಹೊಲಕ್ಕೆ ಬಂದ್ರೆ ಕರೆಂಟ್ನವ್ರು ಕಿರಿಕಿರಿ. ಅಣ್ಣ ನಿಮ್ಮಲ್ಲಿ ಕರೆಂಟ್ ಅವನಣ್ಣ? ಆಗಲೇ ಹೋಗಿ ಕಂಟಪ್ಪ, ಬಂದವಿ ಕರೆಂಟ. ಓದ್ತೀನಿ, ಮೋಟ್ರ್ ಚಾಲು ಮಾಡ್ತೀನಿ, ಸಾಲದಾಗ ಬಂದು ನಿಂದಿರ್ಬೇಕಂತೀನಿ, ಕರೆಂಟೇ ಹೋಗ್ತಾವ. ಅವನು ರೈತರಿಗೇನು ಉದ್ಧಾರ ಮಾಡಿಕೊಡಲ್ಲ ಇವ್ರೇನು. ಕಂಟಪ್ಪ ಕರೆಂಟ್ದವ್ರು ಅಷ್ಟೇ ಅಲ್ಲೋ, ಬೀದಿ ವ್ಯಾಪಾರ ಮಾಡೋರು ಹಿಡಿದು ಎಸಿಲ್ ಕುಂದ್ರವನು ರೈತರಿಗೆ ಮೋಸ ಮಾಡ್ಲತ್ತಾನ, ಇನ್ನೂ ಮೋಸ ಮಾಡ್ಲತ್ತಾನ. ನಮ್ಮ ರೈತರಿಗೆ ಗೊತ್ತಾಗಲ್ಲ ನಮ್ಮ ರೈತ ಹಾಸಿಗೆ ಎದ್ದಟ್ಟು ಅಂತ ಕಾಲು ಚಾಚ್ಲತ್ತಾನ. ಅದಿರ್ಲಿ, ನೀ ಯಾಕೊಂದು 2 ವಾರ ಹೊಲ ಕಡೆಗೆ ಬಂದಿಲ್ಲ, ಯಾಕೆ? ನಂದೇನು ಕೇಳ್ತಪ್ಪ, ನಮ್ಮ ತಮ್ಮಗ ಸಾಲ ಮಾಡಿ ದೊಡ್ಡ ಊರಿಗೆ ಕಳಿಸಿ ನೀವು ಓದಕ್ಕಂತಿ. ಒಂದಿನ ನಮ್ಮ ತಮ್ಮಗೆ ಫೋನ್ ಹಚ್ಚಿದಪ್ಪ, ಎಷ್ಟು ವರ್ಷ ಅಂತಕ್ಕೆ ಹಿಂಗೆ ಓದ್ತಪ್ಪ, ಏನಾದರೂ ಕೆಲಸ ಮಾಡು, ಇಲ್ಲಂತಂದ್ರೆ ಕೆಲಸ ಅದಪ್ಪ ಬಾಪ ಅಂತಕ್ಕೆ ಸಂದಿನಪ್ಪ. ಸರ್ಕಾರದವ್ರು ಜಲ್ದಿ ಜಾಬ್ ಬಿಡ್ಲಿಲ್ಲಪ್ಪ. ನಮ್ಮ ತಮ್ಮ ನೌಕರಿ ಮಾಡ್ಕೊಂಡು ಕೇಸಿ ಊರಿಗೆ ಬರ್ತೀನಿ ಅಂದವ. ಕೈದಾಗ 3 ಹಿಡಿ ಮಾಡ್ಕೊಟ್ಟು ಕೇಸಿ ಹೊಟ್ಟೋದಿಲ್ಲ ಅಪ್ಪ. ಕಂಟಪ್ಪ ಸಮಾಧಾನ ಮಾಡ್ಕೋರು, ಇದು ನಿಮ್ಮ ಮನೆ ಸಮಸ್ಯೆ ಒಂದೇ ಅಲ್ಲೋ. ಅದು ಎಷ್ಟೋ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸತ್ತಾರೋ ಕಂಟಪ್ಪ. ಅದು ಎಷ್ಟೋ ವಿದ್ಯಾರ್ಥಿಗಳು ಏಜ್ ಮುಗಿಲಿಕ್ಕೆ ಬಂತು, ನೌಕರಿ ಸಿಗಲಿಲ್ಲ, ತಂದೆ ತಾಯಿಗೆ ಮುಖ ಹೆಂಗೆ ತೋರಿಸ್ಲಿ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡವ್ರ ಕಂಟಪ್ಪ. ಈ ಸರ್ಕಾರದವರು ನೌಕರಿ ಬಿಡಕ್ಕೆ ತಯಾರಿಲ್ಲ, ಅದು ಹೆಂಗೆ ನೌಕರಿ ಸಿಗ್ತದೆ? ಕೆಲವು ಸರ್ಕಾರಿ ಕಚೇರಿಗಳೇ ಪ್ರೈವೇಟ್ ಆಗ್ಲತ್ತವ, ಇನ್ನು ಸರ್ಕಾರಿ ನೌಕರಿ ಎಲ್ಲಿ ಸಿಗಬೇಕು ಕಂಟಪ್ಪ?
ಸುಮ್ಮನೆ ದುಡಿತಿರ್ಬೇಕು, ಕೂಲಿ ಮಾಡಿದ್ರೆ ಪರವಾಗಿಲ್ಲ. ನಾವು ಓದ್ತೀನಿ ಅಣ್ಣ, ಕರೆಂಟ್ ಬಂದವ ನೀರು ಬಿಡೋದದ ಅಣ್ಣ, ನಾವು ಓದ್ತೀನಿ ಅಣ್ಣ. ಆಯ್ತು ಹೋಗ್ಬಾ. ಏನಾಗ್ಯದ ಕೆಳಗೆ ಕೂಡ್ಗಣ ಹೇಳ್ತೀನಿ. ಹೇಳು. ಗಣ ನಮ್ಮ ತಂಗಿಗೆ ಅವನು ಇನ್ಸ್ಟಾಗ್ರಾಮ್ನಾಗ ಕೆಟ್ಟ ಮೆಸೇಜ್ ಹಾಕ್ಲತ್ತಾನ, ಮತ್ತು ಕಾಲೇಜ್ಗೆ ಹೋಗೋ ಟೈಮಿಗೆ ಬರೋ ಟೈಮಿಗೆ ಚುಡಾಯಿಸ್ಲತ್ತಾನ ಅಂತ, ಮತ್ತು ನಮ್ಮ ತಂಗಿ ಫೋಟೋ ಇಟ್ಕೊಂಡ್ಗಿಸಿಂದ್ರೆ ಬ್ಲ್ಯಾಕ್ ಮೇಲ್ ಮಾಡತ್ತಾನಂತ. ಗಣ ನಾ ಏನು ಮಾಡ್ಲು ಗಣ? ಅದಕ್ಕೆ ಗಣ ನಮ್ಮ ತಂಗಿ ಇವತ್ತು ಕಾಲೇಜ್ಗೆ ಹೋಗಿಲ್ಲ. ನಡಿ ಹೋಗಮ್ಮ, ಯಾವನ ತೋರ್ಸಟ್ಟಿ. ಇಲ್ಲಿ ರಘು ಅನ್ನೋರು ಯಾರೋ? ನಾನೇ. ಏನೀಗ? ನಿಮ್ಮ ಅಕ್ಕನ ಇಷ್ಟ ಐಡಿ ಏನ್ ಹೇಳು? ಯಾಕಲೆ ಹೆಂಗದ ಮೈಗೆ? ಬೇರೆಯವ್ರ ಅಕ್ಕ ತಂಗಿನ ಇನ್ಸ್ಟಾಗ್ರಾಮ್ದಲ್ಲಿ ಕೆಟ್ಟದಾಗ ಮೆಸೇಜ್ ಹಾಕ, ನಿಮ್ಮ ಅಕ್ಕ ತಂಗಿ ನಂಬಿಕೆ ಬರಂಗಿಲ್ಲ ನಿಂಗ. ಏನೋ ನಿನ್ ತೆಂಗಿನ ಮೆಸೇಜ್ ಮಾಡ್ದಂಗ್ ಕೇಳತ್ತಿದಿಲ್ಲ, ಇರೋ ಹೋಗಕ್ ಬರ್ಬೇಡ, ಹೋಗಲೆ. ಏನ ಶಾಟನ ಕಿತ್ತಲ್ಲ, ಹೊಡೆದ್ಬೇಕಾಸಲೆ ಅವನಿಗೆ. ಹಾ ಕತ್ತರ್ಸಾಗಲ್ಲ ಇವನಿಗೆ. ನೋಡ್ತಾನ ಕತ್ತರ್ಸಾಗ ನನ್ ಮಗನಿಗೆ. ಬಿಡು ಗಣ, ಬಾ ಹೋಗಮ್. ನಾನ್ ಬರ್ತೀನಿ, ಫೋಗೋ ಫೋಗೋ. ಬೇಡ ಈ ಕೈಗಂಟಿರೋ ರಕ್ತ ಮತ್ತೆ ರಕ್ತ ಹಾರಿಸುತ್ತೋ ಇಲ್ಲ ನನ್ ಸಾವಾಗುತ್ತೋ ನೋಡೇ ಬಿಡ್ತೀನಿ. ಇವನ ಅಂತ್ಯದಲ್ಲಿ ನನ್ನ ಆರಂಭ ಆದ್ರೆ ನನ್ನ ಅಂತ್ಯದಲ್ಲಿ ಇನ್ನೊಬ್ಬನ ಆರಂಭ ಆಗ್ಬಾರ್ದು. ಇದೇನ್ ಮಾಮೂಲಿ ಅದ ಬಿಡಿ ಪಿಸಿ. 2-3 ಫೋಟೋ ತಕೊಳ್ಳಿ. ಹಾಗೆ ಏನಾದ್ರು ಎವಿಡೆನ್ಸ್ ಇದ್ರೆ ಹುಡುಕ್ಯಾರಿ. ಬೆಳಗ್ಗೆ ಎದ್ರೆ ಇದೇ ಕೇಸು ಕಲಬುರಗಿಯಲ್ಲಿ ವಜ್ಜಾ ಹೋಗಿದೆ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಅದರಿಂದ ಈಸಿಯಾಗಿ ಕೊಲೆ ಮಾಡೋರ್ನ ಹಿಡಿಬೋದಲ್ಲ ಸರ್?
ಕೊಲೆ ಮಾಡಿ ಆಲ್ಮೋಸ್ಟ್ ಜನ ಓಡೋಗ್ತಾರೆ, ನೀನೆಲ್ಲೇ ಇಲ್ಲೇ ಇದ್ದಿ. ಓಡೋದ್ರೆ ಬಿಡ್ತೀರಾ ಸರ್? ಹುಡುಕ್ತಿರಲ್ಲ ಮತ್ತೆ ಯಾಕೆ ಸುಮ್ಮನೆ ನಿಮ್ಮ ಕಾನೂನು ಟೈಮ್ ವೇಸ್ಟ್ ಮಾಡೋದು ಸರ್? ಒದ್ದು ಒಳಗೆ ಗೆಲು ಮುರಿತೀನಿ, ನಡಿ ಸುಳ್ಯ ಮಗನೇ. ಕೈಯಲ್ಲಿ ಅಧಿಕಾರ ಇದೆ ಅಂತ ಮಾತೆಲ್ಲರಿಗೂ ಹೋಗ್ತದೆ ಸರ್. ಮಾತಿನ ಮೇಲೆ ನಿಗಾ ಇರಲಿ. ದೊಡ್ಡ ಫ್ರೀಡಮ್ ಫೈಟರ್, ಮರ್ಯಾದೆ ಕೊಡೋಕ್ಕೆ ನಡೆಯಲೇ. ಏನಲ್ರಿ ಗಣನ್ ಬೇಲ್ ಆರ್ಡರ್ ಅದ ರೀ. ಬೇಲ್ ಆರ್ಡರ್ ಇಂಥವ್ರಿಗೆ ಬೇಲ್ ಆರ್ಡ್ರೂ ಬರುತ್ತೆ, ಕುಂತಲೆ ಬೇರೇನೂ ಬರುತ್ತೆ. ಬಿಟ್ಟು ಕಳ್ಸ್ರಿ ಬೇಸಿ, ತಲೆನೋವು. ರೆಡಿ ಆಗ್ಬಾ. ಇವೆಲ್ಲ ಬಿಟ್ಟು ಚೆನ್ನಾಗಿ ಕೆಲಸ ಮಾಡೋದು ಕಲಿ, ಇಲ್ಲಾಂದ್ರೆ ಜೈಲ್ ಪಾಲ್ ಆಗ್ತೀಯ. ಪರಿಸ್ಥಿತಿ ಹೆಂಗಿದು ಹಂಗೆ ಬದುಕ್ತೀನಿ ಸರ್. ಹಣೆ ಬರ ನೆಟ್ಗಿಲ್ಲ ಅಂತಂದರೆ ನಿಮ್ಗಾದ್ರೂ ಏನು ಮಾಡೋಕ್ಕಾಗುತ್ತೆ, ನನಗಾದ್ರೂ ಏನು ಮಾಡೋಕ್ಕಾಗುತ್ತೆ. ಬರಲ್ಲ ಸರ್? ಬಿಸಿ ರಕ್ತದ ಮಾತು ಅನ್ಭವಿಸೋ ಹೋಗ್. ಪೇಷಂಟ್ ಭಾಳ ಸೀರಿಯಸ್ ಅದ. ಹಾ ರೀ. ಬ್ಲಡ್ ಜಾಸ್ತಿ ಹೋಗ್ಯದ. ಬ್ಲಡ್ ಆಚೆಯಿಂದ ತರಬೇಕು, ನಮ್ ಕಡೆ ಸಿಗಲ್ಲ. ನಿಮ್ಮ ಹತ್ರ ಇಲ್ಲ ಇಲ್ಲ, ನಮ್ ಕಡೆ ಸಿಗಲ್ಲ. ಆಚೆಯಿಂದ ಹಾ, ನಮ್ ಕಡೆ ನಮ್ಮಲ್ಲಿ ಯಾರು ಕೊಡಂಗಿಲ್ಲ. ನೀವೇ ಆಚೆಯಿಂದ ರೆಡಿ ಮಾಡಿಸ್ಬೇಕು. ಏನು ಪ್ರಾಬ್ಲಮ್ ಅಂದ್ರೆ ಬ್ಲಡ್ ಇಲ್ಲ, ಬ್ಲಡ್ ಹಾಕಿದ್ರೆ ಸರಿ ಹೋಗ್ತದೆ. ನಮ್ಮ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಬ್ಲಡ್ ಡೊನೇಟ್ ಮಾಡ್ತೀರಾ? ಒಂದು ಜೀವನ ಆದರೂ ಉಳಿಯುತ್ತೆ. ನನ್ನ ಮೈದಾಗೆ ರಕ್ತ ಇಲ್ರಿ, ನಾ ಎಲ್ಕೊಳ್ರಿ, ನಾ ನಿಮ್ಗೆ ಕೊಡಕ್ಕಾಗಲ್ರಿ, ನನ್ನ ಬಲ್ಯಾಕಿಲ್ರಿ ರಕ್ತ. ಅಯ್ಯೋ ದೇವ್ರೆ, ಎಲ್ಲರಿಗೂ ಕೇಳಿದೆ, ಯಾರೂ ಬ್ಲಡ್ ಕೊಡ್ತಾ ಇಲ್ಲ. ಒಂದು ಜೀವ ಉಳ್ಸಕ್ಕೆ ಯಾರೂ ಇಲ್ವಾ ದೇವ್ರೆ? ಅಯ್ಯೋ. ಡಾಕ್ಟ್ರು ಏನಂದರು? ಸಿಗರೇಟ್ ಸೇದ್ಬೇಡ, ಸಿದ್ಧ ಮ್ಯಾಗ ಹೊತ್ತಿ ಅಂದ್ರು. ನಮ್ಮ
ಫ್ರೆಂಡಿಗೆ ಎಕ್ಸ್ಟೆಂಟ್ ಆಗಿದ್ರೆ ನಿಮ್ದು ಓ ಪಾಸಿಟಿವ್ ಬ್ಲಡ್ ಇದ್ರೆ ಕೊಡ್ತೀರಾ ಪ್ಲೀಸ್? ಹಲೋ, ನಿಮ್ಗೆ ಕೇಳ್ತಾ ಇದ್ದೀನಿ. ನಂಗ ಹುಡುಗಿರ್ ಕೇಳಿದ್ರೆ ಹುಡುಗರು ಪ್ರಾಣನೇ ಕೊಡ್ತಾರಂತ. ನಾನು ಬ್ಲಡ್ ಕೊಡಕ್ಕಾಗಲ್ವಾ? ತಳ್ಳಗಿದ್ದೀನಿ ಅನ್ನೋದು ಅಷ್ಟೇ ಪ್ರಾಬ್ಲಮ್. ಲೋ ಗಣ, ಹುಡುಗಿ ನೋಡಿದ ತಕ್ಷಣ ನೀ ಏನು ಕಣ್ಣಾದ್ರು ಬಡಿ ಹೆಣ ನಿಂತಾಗ ನಿಂತಿದೆಯಲ್ಲ. ಬೋ ಗಣ, ಹೋಗಂಬ. ಬ್ಲಡ್ ಬೇಕಂದ್ರಲ್ಲ, ಬರ್ರಿ ಕೊಡ್ತೀನಿ. ಲೋ ಗಣ, ಈಗೇ ಹೋತಿ ಕಟ್ಟಿಗೆ ಇದ್ದಂಗಿದ್ದೀಯ. ಬ್ಲಡ್ ಏನಾರು ಕೊಟ್ಟ ಅಂತ ತಿಳ್ಕೊ, ಕಟ್ಟಿಗೆ ಆದಂಗೆ ಆತೀಯ. ಬಿಡು, ಎಲ್ಲಿ ರಕ್ತ ಕೊಡ್ತೀನಿ, ಕೊಡು. ನಿನ್ನ ರಕ್ತ ನಿಂದಿಷ್ಟ, ಏನಾದರೂ ಮಾಡ್ಕೊ. ಈಗ ಹೊಸದಾಗಿ ರಕ್ತ ಬರ್ತು, ಹೊಸದಾಗಿ ಅವಳು ನೃತ್ಯ ಬರ್ತಾಳ. ಡೀಲ್ ಪಕ್ಕ, ಅಡಬ್ಯಾಗ್ ಮಾಡ್ಲೆ. ಎಲ್ಲರೂ ಫಸ್ಟ್ ಟೈಮ್ ರೋಜ್ ಕೊಟ್ರೆ ನೀನೇನು ರಕ್ತ ಕೊಡತ್ತೆ. ದೇವ್ರೆ, ನೀನೇ ಕಾಪಾಡಬೇಕು. ಥ್ಯಾಂಕ್ಸ್ ರೀ, ನಮಗೆ ಬ್ಲಡ್ ಕೊಟ್ಟಿದ್ಕ. ನಿಮಗೆ ದೇವ್ರು ಒಳ್ಳೇದು ಮಾಡ್ರಿ. ರಕ್ತದಾನ ಶ್ರೇಷ್ಠದಾನ ಅಂತಾರಿ. ನಾ ಫಸ್ಟ್ ಟೈಮ್ ಬ್ಲಡ್ ಕೊಟ್ಟೇನ್ರಿ. ನಿಮ್ ಫ್ರೆಂಡಿಗೆ ಒಳ್ಳೇದಾದ ಹೋಗ್ಬರ್ತೇನ್ರಿ. ನೋಡಕ್ ಅವ್ನ ಲುಕ್ ಎಷ್ಟು ಚೆನ್ನಾಗಿದೆ. ಯಾರ ಲುಕ್ ಹೇಗಿದ್ರೆ ನಂಗೇನೆ. ರಕ್ತ ಬೇಕಾಗಿತ್ತು, ರಕ್ತ ಕೊಟ್ಟ ಅಷ್ಟೇ. ಹೇ, ಇವರು ಹಾಸ್ಪಿಟಲ್ದಾಗ ಬ್ಲಡ್ ಕೊಟ್ಟಾರಲ್ಲ. ಜಯ ಪ್ಲೀಸ್ ಕೆಳಗಿಳಿ, ಇದೊಂದು ಸತಿ ಆಟೋಗೆ ಬಾರೆ ಪ್ಲೀಸೇ. ಜಯ ಪ್ಲೀಸೇ. ಹಲೋ, ನಿಂತ್ಕೊಳ್ರಿ. ಏನು ನಡ್ಕೊಂಡೆ ಹೋಗ್ಲತ್ತೀರಿ? ಬರ್ರಿ, ನಾನು ಡ್ರಾಪ್ ಮಾಡ್ತೀನಿ. ಏನೇ ಅವ್ರ ಮೇಲೆ ಲವ್ ಫುಲ್ ಜೋರಾ? ಅವ್ರಂಗೆ ಬ್ಲಡ್ ಕೊಟ್ರಂತ ನೀನು ಅವ್ರಿಗೆ ಹಾಟೆ ಕೊಟ್ಟು ಹುಷಾರು ಕಣೆ. ಹೋಗಿ. ಸರಿ ಆಯ್ತು, ಹೋಗ್ತೀನಿ. ಏನೋ ಒಂದು ಹೆಲ್ಪ್ ಮಾಡಿರ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡ್ಬೇಕಂದ್ರೆ ನೀವೇನು ಬರೋದೇ? ಏನು ಬರ್ತೀರಾ? ಬರಲ್ಲ. ಸುಮ್ಮನೆ ಹೋಗ್ರಿ ರೀ ನಿಮ್ಮ ಪಾಡಿಗೆ. ನೀವು ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ಮೊದಲೇ ಇಲ್ಲಿ ಜನ ಸರಿ ಇಲ್ಲ. ನೀವೇನು ಇವಾಗ ಬರ್ತೀರಾ ಬರಲ್ವಾ ಅಂತ? ಇಂತೂ ನನ್ನ ಬೈಕ್ ಮೇಲೆ ಬಂದು ಕೂತ್ಕೊಂಡ. ಮುಗ್ಧ ಹುಡುಗ ಅನ್ಸುತ್ತೆ ಅಲ್ವಾ? ಯಾರು ಹೆಂಗಿದ್ರೆ ನಂಗೇನು, ಅವನಿನ್ ಪ್ರೀತಿ ಮಾಡೋ ಹುಡುಗನ. ಅದಕ್ಕೆ ಅವನ್ನೇ ನೋಡ್ತಾ ಇರಬೇಕಾ? ನೋ ನೋ ನೋ, ಇಲ್ಲಿಂದ ಹೋಗ್ತಾ ಇರ್ತೀನಿ ಅಷ್ಟೇ. ನೋಡಿ ಗಾಡಿ ಓಡಿಸು ಅಷ್ಟೇ. ರೀ ನಿಮ್ಮ ಫೋನ್ ನಂಬರ್ ಕೊಡ್ರಿ. ನಾನೇ ಅನ್ಕೊಂಡಿದ್ದ ನಂಬರ್ ಕೇಳಬೇಕು ಅಂತ. ಸರಿ ತಗೋರಿ. ಬಾಯ್ ರೀ, ಮತ್ತೆ ಸಿಗ್ತೀನಿ ರೀ. ಸರಿ, ಓಕೆ, ಬಾಯ್ ರೀ. ಬಟ್ ನೀವೇ ಬಂದು ಹೇಳಿರಿ, ನಂಗೆ ಭಾಳ ಖುಷಿ. ನೀವಂದ್ರೆ ನಂಗೆ ತುಂಬಾ 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 ಇಷ್ಟ ಆಯ್ತು. ಈ ಮಾತು ಹೇಳಕ್ ಇಷ್ಟ ದಿನ ಬೇಕಾಗಿತ್ತು. ನಾ ಹೇಳ್ತಿ ಅಂತ ಭಾಳ ಮುಂದೆ ಕೈಲತ್ತಿದ್ದ. ಇವತ್ತಾದ್ರೂ ಹೇಳಿದಿಲ್ಲ, ಅದು ದೊಡ್ಡ ವಿಚಾರ ಅದ. ಈಗಲೇ ಅನ್ಕೊಂಡಿದ್ದೆ, ಅವ್ರು ಹೇಳ್ಬೇಕಲ್ಲ, ನಾ ಕಾಯಿಲೆ ಭಾಳ ದಿನ ಹೇಳ್ಬೇಕು ಅನ್ಕೊಂಡಿದ್ದೆ. ಭಯ ರೀ. ಏನೋ ಗೊತ್ತಿಲ್ಲ, ನಿಮ್ ಮನುಷ್ಯ ಪ್ರೀತಿನ ಹೇಳ್ಕೋಬೇಕಿತ್ತು ಅಂದ್ರೆ ನಿಮ್ ಬಗ್ಗೆ ಏನಾದ್ರೂ ಹೇಳ್ಕೋಬಹುದು. ನನ್ನ ಅವಾಗ ಕೇಳದಲ್ಲ ನನ್ನ ಬ್ಯಾಕ್ಗ್ರೌಂಡ್ ಏನಂತಾರೆ ಹೇಳ್ತೀನಿ ಕೇಳಿ. ತೋಟದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಎಲ್ಲ ಸಂಬಂಧಿಕರು ಕಣ್ಣು ಮುಂದೆ ಇದ್ದಾನೆ, ಆದರೆ ಯಾವ ಕನಸಕ್ಕೂ ಉಪಯೋಗಿಲ್ಲ. ಫ್ರೆಂಡ್ಸ್ ನಂಗೆ ಜಾಸ್ತಿ ಜನ ಇದ್ದಾರೆ, ಆದರೂ ಜೊತೆಯಲ್ಲಿದ್ದು ಬೆಣ್ಣೆ ಹಚ್ಚಿನ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ ಜನ. ಎಲ್ಲರಿಗೂ ಕನ್ಸಿದ್ದಂಗೆ ನನಗೂ ಕನ್ಸಾಯ್ತು, ಒಂದು ಸಿನಿಮಾ ಹೀರೋ ಆಗ್ಬೇಕಂತ. ಆದರೆ ಕನ್ಸಾಗಿ ಉಳಿತೋ ನೆನ್ಸಾಗುತ್ತೋ ಅಂದು ಗೊತ್ತಾಗ್ತಿದೆ. ನನ್ನ ಲೈಫ್ ಮಿಡಲ್ ಕ್ಲಾಸಲ್ಲಿದೆ ನೋಡಿ. ಪ್ರೀತಿಸ್ತಿರೋ ಇಲ್ಲ ಬಿಡ್ತಿರೋ ನಿಮ್ಮ ಇಷ್ಟ. ಇಷ್ಟೊತ್ತು ನೀನ್ ಹೇಳಿದ್ ನಾನ್ ಕೇಳಿಸ್ಕೊಂಡೆ. ಇವಾಗ ನಾನ್ ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ಏನಪ್ಪಾ ಅಂದಿರೋ ಎಲ್ಲಾ ಹುಡುಗಿಯರ ತರ ನಾನಲ್ಲ. ನಮ್ಮ ಅಪ್ಪ ಅಮ್ಮನ ಮೇಲೆ ಆಡಿ ಮಾಡಿ ಹೇಳ್ತೀನಿ. ಕೊನೆ ಉಸಿರು ಇರ್ಬೇಕು ತನಕ ನಿನ್ ಕೈ ಬಿಡಲ್ಲ. ನಾನ್ ನಂಬೋದು.
ಏನ್ರು ಜೋರದ ರೆಡಿಯಾಗಿ ಅದು ಅಂತಿದಿ. ಎಲ್ಲಿ ಜೋರ್ ಇರ್ತದ್ರಿ ಬಡವ್ರ ಮಕ್ಕಳದು, ಏನಿಲ್ಲ ನೋಡ್ರಿ, ಎಲ್ಲ ನಿಮ್ಮ ಆಶೀರ್ವಾದ ನೋಡ್ರಿ, ಆರಾಮಾಗಿದ್ದೀವಿ. ಇಲ್ಲಿ ಯಾಕೆ ಬಂದ ಗೊತ್ತಾ, ಅವ್ನ ಹಾರ್ಟ್ ಬೀಟ್ ಬಂದ ಸಲಿಕ್ಕೆ ಇಲ್ಲಿ ಬಂದ. ಓ ಜೋರಾಗ ಊರು. ಅಲ್ಲೆಲ್ಲ ಹುಡುಗಿ ಹೇಳತ್ತೀನಿ ಅಲ್ಲಿಂದ ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂತೀನಿ. ನಮ್ಮ ಫ್ರೆಂಡ್ಸ್ ಸಿಕ್ಕರು ಅದ್ರ ಸಣ್ಣಿಂದ ಬಂದ ತಕ್ಷಣ ಅಕ್ಕ ಸ್ವಲ್ಪ ಕೆಲ್ಸ ಅಲ್ಲ, ಹೋಗಿ ಬರ್ತೀವಿ ಅಕ್ಕ. ಹೋಗ್ಬಾರ ಒಂದ್ ಸೆಕೆಂಡ್ ನಿಂದರು. ನಿಮ್ಮಿಬ್ಬರ ಜೋಡಿ ಸೂಪರ್. ನಿಮ್ಮಿಬ್ಬರ ಮ್ಯಾಗ ಯಾರ್ದು ಕಣ್ಣು ಬೀಳಬೇಡದು. ದೇವ್ರ ನಿಮಗೆ ಒಳ್ಳೇದ್ ಮಾಡ್ರಿ. ಹೋಗ್ಬರ್ತೀವಿ. ಗಣ ಒಂದು ನಿಮಿಷ ನಿಂತ್ಕೊಂಡು ಹತ್ರ ಮಾತಾಡಬೇಕು. ನಿಂಗೆ ಇಂಥವ್ರೆಲ್ಲ ಫ್ರೆಂಡ್ಸ್ ಅರ, ಬೇರೆ ಯಾರೂ ಇಲ್ವಾ? ಯಾವಾಗ ನೋಡ್ತೀನಿ ಇವ್ರ ಜೊತೆಗೆ ಇರ್ತೀಯ, ಬೇರೆ ಫ್ರೆಂಡ್ಸ್ ಇಲ್ವಾ ನಿನಗೆ? ಸರು ಅವ್ರನ್ ಬೇಕಂತ ಆಗಿರ್ತಾರ? ಇಲ್ಲ, ಎಲ್ಲಾ ದೇವ್ರಾಟ. ಅವ್ರಂತ ಒಳ್ಳೆ ಮನ್ಸು ಯಾರಿಗಿರಲ್ಲ ಗೊತ್ತಾ? ಈ ದರಿದ್ರ ಸಮಾಜ ಅವ್ರನ್ನ ಕೆಟ್ಟದಾಗ ನೋಡುತ್ತೆ ಅಷ್ಟೇ. ಸಾರಿ ಗಣ, ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಇಲ್ವಾ ನೋಡ್ಕೊಂಡು ಹೋಗಿ ಬರಲ್ವ ನೋಣ. ಸಾರಿ ಸಾರಿ, ಜಾಸ್ತಿ ಆಯ್ತಾಯ್ತು ಗಣ. ಪ್ರೀತಿಸೋರ್ ಜೊತೆಲಿದ್ರೆ ಯಾವ್ದೇ ನೋವಾಗಲ್ರಿ. ಈ ಸಣ್ಣ ಪುಟ್ಟ ಗಾಯಗಳಿಗೆ ಯಾವ್ದು ನೋವ್ರಿ, ಯಾವ್ದು ನೋವಾಗಲ್ರಿ. ನಾವು ಅತಿಯಾಗಿ ಪ್ರೀತಿಸ್ತೀವಲ್ಲ, ಅವ್ರ ನಮ್ಗೆ ಬಿಟ್ಟು ಹೋದಾಗ ನಮ್ಮ ಹುಡುಗರು ಪ್ರತಿಯೊಂದು ಹಣ್ಣಿ ಕಣ್ಣೀರು ಆ ಗಂಗೆ ಅಷ್ಟೇ ಪವಿತ್ರ ಆಗಿರುತ್ತೆ ರೀ. ಇಂಥ ಡೈಲಾಗ್ ಹೊಡಿಲಕ್ಕೆ ನೀ ಕಮ್ಮಿ ಇಲ್ಲ ಬಿಡು. ನಾವು ಹುಡುಗರು ಅಂದ್ರೆ ಸುಮ್ಮನೆ ಏನ್ರಿ? ಏನಾದ್ರು ಹೊರ ಮಾಡ್ಕೊಂಡ್ ಬರ್ಬೇಕು. ಹಲೋ, ಏನ್ ಮಾಡತ್ತಿದ್ದೆ ಗಣ? ಊಟ ಆಯ್ತು? ನಂಗ್ ನಿನ್ನೆ ರಾತ್ರಿ ನಿದ್ದೆನೆ ಬಂದಿಲ್ಲಪ್ಪ. ನೀವ್ ರೀಲ್ಸ್ ತುಂಬಾ ಚಂದ ಮಾಡ್ತ. ಇವಾಗ ನೀನ್ ನೋಡ್ಬೇಕು ಅನ್ನಿಸ್ತಿದೆ, ಮನೆಗ್ ಬರ್ಲಾ? ಹ್ಞೂ ಬಂದ್ಬಿಡು. ನೀ ನಮ್ಮ ಅವನ್ ಮಗ ಇದ್ದಿ, ನಿಂಗ್ ಕರ್ ನೀರ್ ಕೊಡ್ತೀನಿ. ನಮ್ಮ ಅಣ್ಣ ಏನೋ ನೋಡಿದ್ರೆ ನಿಂಗ್ ಕತ್ತಿ ಕಲಸ ಮಾಡ್ತಾರೆ. ನಿನ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ಜೀವದ ಮೇಲೆ ಭಯ ಇಲ್ಲ ನನ್ ಬಂಗಾರ. ಬರ್ತೀನಿ ನೋಡಿ ಇವಾಗ. ಈ ಬ್ಯಾಡು ಬರ್ಬೇಡ, ನಮ್ಮ ಅಣ್ಣ ಇರ್ತಾನೆ. ಬ್ಯಾಡ ಅಷ್ಟೇ ಬರ್ಬೇಡ. ಫ್ರೆಂಡ್ ಮತ್ತೆ ಯಾರಲ್ಲ ನಮ್ಮ ಫ್ರೆಂಡ್ ಯಾರನ್ನ ಯಾಕಣ್ಣ ನೀನು ನಮ್ಮಗ ಅದು ಅನುಮಾನ ಅಂತ ಏನಿಲ್ಲಮ್ಮ. ಅಣ್ಣಾಗ ಅಷ್ಟು ಕೇಳ್ಬಾರ್ದನ. ನನ್ನ ತಂಗಿ ನಂಗೆ ಮೋಸ ಮಾಡ್ಲಂತ ನಂಗೆ ಗೊತ್ತದ. ಯಾಕಣ್ಣ ಬೇಜಾರಾಗಿದೆ? ನನ್ನ ತಂಗಿ ಸರಿ ಆಯ್ತಾಯ್ತು. ಬೆಂಗಳೂರಿಂದ ತಂದಿರೋ ಹೊಸ ತಳಿ ಗುಲಾಬಿ ಬರ್ತಿದೆ, ನೋಡೋಣ. ಇಲ್ಲೇ ಹುಟ್ಟಿ ಬೆಳೆದ್ರ ಮುಳು ಕೂಡ ಜೊತೆಗೆ ಬರ್ತಿದೆ, ನೋಡೋಣ. ಬಂದ್ ದೊಡ್ಡ ಪಂತ್ರ
ಅಣ್ಣ ನಾನು ಟೇಬಲ್ ಮ್ಯಾಗಿನ ಫೋನ್ ನೋಡಿದಣ್ಣ. ಯಾವ ಫೋನ್ ಯಾರಿಗೆ ಹೇಳ್ತಿದ್ಯಾ? ಮೊಬೈಲ್ ಯಾವ ಮೊಬೈಲು? ಅಣ್ಣ ಇಲ್ಲೇ ಇಟ್ಟಿದೆ. ಮೊಬೈಲ್ ಗೀಬರ್ ಏನಿಲ್ಲ ಅವರು. ನಿನ್ ಫೋನ್ ಅಲ್ಲಿ ಮುಂದ್ಗಡೆ ಇದಲ್ಲ, ಜಾಗದಲ್ಲಿ ಚೆಕ್ ಮಾಡೋ. ಅಣ್ಣ ನಂದು ಫೋನ್ ಕಳ್ದದ, ನಿಮ್ಮ ಬ್ಯಾಗ್ ಚೆಕ್ ಮಾಡ್ಬೇಕು. ಚೆಕ್ ಮಾಡು, ಇದ್ರ ತಗೋಲ್ಲ. ಇದೇ ನನ್ನ ಫೋನ್. ನನ್ನ ಬ್ಯಾಗಲ್ಲಿ ಹೆಂಗೆ ಬರುತ್ತೋ ನಿನ್ನ ಫೋನಾ? ನನಗೆ ಗೊತ್ತಿಲ್ಲ ಅಣ್ಣ. ಅಣ್ಣ ಇದು ಫೋನ್ ನಂದೇ, ಕದ್ದಿದ್ದು ನೀನೇ ಅಣ್ಣ. ಯಾಕೆ ಕದಿಲಿ ಫೋನಾ? ಅಣ್ಣ ಫೋನ್ ಸಿಕ್ಕಿತ್ತು, ಕದ್ದಿದ್ದು ಇವನೇ ಅಣ್ಣ. पकड़ो रे चोर के बच्चे को साथ में लड़कियों का मोबाइल चुरा रहा है। ये रहा साइड में पकड़ो। ಗಂಡ ನೀನ್ ತಗೊಂಡಿಲ್ಲ ಅಂದ್ರೆ ಬ್ಯಾಗಲ್ಲಿ ಫೋನ್ ಹೆಂಗ್ ಬಂತು? ನಾನು ಹಾಕ್ತೋಲಿ ಸರ್, ಯಾರೋ ಬೇಕಂತ ಮಾಡಿರ್ಬೇಕು. ನಾನು ತರಲ್ಲ ಸರ್. चोर कोई बोलता है चोरी करता बोल को, लड़की देखे फोन लेता चोरी करके लड़की को मारता है, मारोगे? ಅಣ್ಣ ಬ್ಯಾಗಲ್ಲಿ ಹೆಂಗೆ ಬಂತು ನಂಗೆ ಗೊತ್ತಿಲ್ಲ ಅಣ್ಣ, ನಾನು ತಗೊಂಡಿಲ್ಲ ಅಣ್ಣ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಣ್ಣ. दिया कौन को? ಸರಿ, ಆ ಹುಡುಗನ ಫೋನ್ ಸಿಕ್ತಲ್ಲಣ್ಣ, ಸೆಂಟ್ರಲ್ ನೀವೇನು ಕಡ್ಡಿ ಆಡಾಡ್ಸ್ಲತ್ತೀರಿ ಅಂದರೆ ಬ್ಯಾಗಲ್ಲಿ ನೀವೇ ಇಟ್ರೇನು ಫೋನ್? ये नहीं बोलने आता, हमको चोर बना था क्या तू? चलो इधर। ಸರಿ ಸರಿ, ಹೋಗೋಣ ಬಣ್ಣ. ನಾನೇ ನಿನ್ ಜೊತೆ ಬರೀ ನೀನ್ ಎಂಥವ್ನು ಅಂತ ನಂಗೆ ಗೊತ್ತೈತೆ. ನಿನ್ನಷ್ಟು ಒಳ್ಳೆಯವರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಕಳ್ತನ ಬಿಟ್ಟು ಬೇರೆ ಏನೇನ್ ಮಾಡ್ತೀಯೋ ಯಾರಿಗ್ ಗೊತ್ತು. ನೀನ್ ಇಷ್ಟು ಚೀಪ್ ಲೆವೆಲಿಗೆ ಇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನನ್ನ ಕಳ್ಳ ಅನ್ಕೊಂಡಲ್ಲ ಸರ್. ಇಷ್ಟು ದಿನ ಜೊತೆಲಿದ್ರು ನಂಬಿಕೆನೇ ಇಲ್ವಲ್ಲ ನಿಂಗೆ? ಇದ್ರ ಮೇಲೆ ಗೊತ್ತೈತೆ ಸರ್ ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ನನ್ನ ಬ್ಯಾಗು ನಾನು ಹೋಗ್ತೀನಿ. ಇವಾಗ ಹೇಳ್ತೀನಿ ಕೇಳು, ನಿನಗ್ ನಾನ್ ಪ್ರೀತಿಸಲ್ಲ, ನನಗ್ ನೀನ್ ಪ್ರೀತಿಸ್ಬೇಡ. ನಮ್ಮ ಅವನ್ ಮಗನ್ ಗೌರ್ಮೆಂಟ್ ಜಾಬ್ ಹಾಕಂದಾಗ ನಾನು ಅವನನ್ನೇ ಮದ್ವೆ ಆಗ್ತೀನಿ. ಇನ್ನಂತೂ ನನಗ್ ಬೇಡ, ಕೈ ಮುಗಿತೀನಿ, ನನಗ್ ಬಿಟ್ಬಿಡು. ನೋಡ್ ಸರು, ನೀನು ಗೌರ್ಮೆಂಟ್ ಜಾಬಲ್ಲಿರೋನಾದ್ರೂ ಮದುವೆ ಆಗು, ಇಲ್ಲ ಲಕ್ಷಾಧಿಪತಿ ಕೋಟ್ಯಾಧೀಶ್ವರನಾದ್ರೂ ಮದುವೆ ಆಗು. ರೈತರ ಮಕ್ಕಳು ಬೆಳೆದ ಅನ್ನನೇ ತಿನ್ನೋದು, ಬೇರೆ ಏನಿಲ್ಲ. ನಿನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಸರಿ, ನಾನು ಹೋಗ್ತೀನಿ. ಸರು, ಬದುಕಿರೋ ಪ್ರತಿ ಗಳಿಗೆಗೂ ನಿನ್ ಮಡಿಲಲ್ಲಿ ಬದುಕಬೇಕು. ನಾನು ಹೋಗೋ ಕೊನೆ ಹೆಸರು ನಿನ್ ಮಡಿಲೊಳಗಿರ್ಬೇಕು. ನಾನು ಏನಂತ ನಿನ್ಗೆ ಅರ್ಥ ಆಗಿಲ್ಲ ಸರು. ಅರ್ಥ ಆದ್ಮೇಲೆ ನೀನೇ ಬರ್ತಿ. ಕೊನೆವರೆಗೂ ನಾನು ಯಾರು ಪ್ರೀತಿನೋ ಕಂಡವನಲ್ಲ ಸರು. ಹೃದಯ ಕೇಳಿದೆ ನಿನ್ನ ಪ್ರೇಮವ ಕಥೆಯಂತೆ, ಆದರೆ ಬರೆದಿದೆ ನೋವಿನ ಅಪ್ಯಾಯವಂತೆ. ನೀನು ದೂರಾದ ಕ್ಷಣದಲ್ಲಿ ನಿಜವೇ ಮಂಕಾಗಿದೆ. ಕಣ್ಣೀರಿನ ನಿನಾದದಲ್ಲಿ ನಾನು ಕರಗಿದೆ. ಅಲ್ಲೊಂದು ನೆನಪು ನಿನ್ನ ನಗುವ, ಈಗ ನನಗೆ ಸೂರ್ಯ ಮಿಗುವ. ಆದರೆ ನೀನು ಇಲ್ಲದೆ ಬತ್ತಿದೆ ಗಗನವ. ನನ್ನ ಮನದಲ್ಲಿ ಕತ್ತಲಿನ ದಣಿವ. ಹೃದಯ ಕೇಳಿದೆ ನಿನ್ನ ಪ್ರೇಮವ ಕಥೆಯಂತೆ, ಆದರೆ ಬರೆದಿದೆ ನೋವಿನ ಅಧ್ಯಾಯವಂತೆ. ನೀನು ದೂರಾದ ಕ್ಷಣದಲ್ಲಿ ನಿಜವೇ ಮಂಕಾಗಿದೆ. ಕಣ್ಣೀರಿನ ನಿನಾದದಲ್ಲಿ ನಾನು ತಂಗಿ ಸ್ವಲ್ಪ ನಿಂದರು. ತಂಗಿ ಗಣ ಸಂಗಡ ಬ್ರೇಕಪ್ ಆಯ್ತು ಅಂತಲೇ ಏನಾಗಿತ್ತು? ಗಣ ಒಳ್ಳೆಯವನು ಅಂತ ನಾನು ಅನ್ಕೊಂಡಿದ್ದ, ಬಟ್ ಅವ ಭಾಳ ಫ್ರಾಡ್ ಅಂತ ನಂಗೆ ಗೊತ್ತಾಗ್ಯದ ಅಣ್ಣ. ಅವನ ಬಗ್ಗೆ ನಂಗೆ ಹೇಳ್ಬೇಡ ಅಣ್ಣ, ಪ್ಲೀಸ್. ಈ ಕಾಲದ ಒಳ್ಳೆಯವ್ರಿ ನಂಬಲ್ಲಿ ಏನ್ರಿ ನೀವು? ನೀವು ಗಣ ಕುಂತಿ CC ಕ್ಯಾಮ್ರಾ ಬೇಕಾದ್ರೆ ತೋರಿಸ್ತೀನಿ, ಅವಾಗಾದ್ರೆ ನಂಬ್ತೀರಿ ನೀವು? ಸಿರಿವೆ ಬರೆದು ಕನಸು ಕಳೆದು ಹೋಯ್ತು, ಅದು ಅಡಗಿದ ಭವಿಷ್ಯ. ನಿನ್ನ ಹೆಜ್ಜೆ ಗುರುತು ಹೃದಯದ ಹಾದಿಯ ಮೇಲೆ, ಅದು ಮಾತ್ರ ಉಳಿಯಿತು ಮರಳಿ ಬರುವ ನೆಲೆಯಲ್ಲಿ.
ನಿನ್ನ ಪ್ರೇಮವ ಕಥೆಯಂತೆ ಆದರೆ ಬರೆದಿದೆ ನೋವಿನ ಅಧ್ಯಾಯವಂತೆ. ನೀನು ದೂರಾದ ಕ್ಷಣದಲ್ಲಿ ನಿಜವೇ ಮಂಕಾಗಿದೆ, ಕಣ್ಣೀರಿನ ನಿನಾದದಲ್ಲಿ ನಾನು ಕರಗಿದೆ. ಹಲೋ, ಎಲ್ಲಿದ್ಯಾ? ಭಾಳ ಆಯ್ತು, ನಾನು ಬಂದು ಜಲ್ದಿ ಬಾ. ಬಂದ್ ಇಲ್ಲೇ ರೋಡಿನ ಮೇಲೆ ಇದ್ದೀನಿ ನೀರು. ನಂಗೋಸ್ಕರ ಹೇಳ್ತಿ 5 ವರ್ಷ ಕಾಯ್ತೀನಿ ಅಂತ, ಒಂದ್ 5 ನಿಮಿಷ ಕಾಯ್ಲಕ್ಕಾಗಲ್ಲ. ಹೊಂಟಿನಿ, ಇಲ್ಲೇ ರೋಡಿನ ಮೇಲೆ ಇದ್ದೀನಿ ನೀರು. ಬಂದ. ಹಾ, ದೇವ್ರೆ, ರಕ್ತ ಅಂಟಿರೋ ಕೈಗೆ ಹೂ ಮುಡಿಸೋ ಅವಕಾಶ ಕೊಟ್ಟಿದೀಯಾ. ನಮ್ಮಿಬ್ಬರ ಪ್ರೀತಿಗೆ ಕಾವಲಾಗಿರು ತಂದೆ. ಹೌದಾ, ಬಾ. ಅಣ್ಣ, ತಂಗಿ ಮೇಡಮ್ ಕಂಡು ಬಂದಿಲ್ವಾ? ನಾನು ಹಾಡೋ ಕಲಿತಿದ್ದಾಳು ಅಣ್ಣ. ನಿನ್ನೆ ಮರಿದಂತ ಬರ್ತಾ ಇದ್ದೆ, ಅವಾಗ ನೋಡಿದೆ ಅಣ್ಣ, ಚೆನ್ನಾಗಿ ತಿನ್ನಿಸ್ತಿದ್ದ. ಕೈ ತುತ್ತು ನೋಡಕ್ಕೆ ತಳ್ಳಿಗೆ ಗಟ್ಟು ಬಿಟ್ಟಿದ್ದ ಅಣ್ಣ. ಅಣ್ಣ, ನೀವು ಅಂದ್ರೆ ಅವನ್ ಕೈ 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 ತರ್ತಣ. ಅವಸರವೇ ಅಪಘಾತ ಕಾರಣ ಅಂತಾರ. ಅವಸರ ಪಡ್ಬೇಡಲೇ, ನಾ ಹೇಳ್ತೀನಿ. ಕೈ ಅಲ್ಲ, ತಲಿ ತಗೊಂಬರಟ್ಟಿ. ನಮ್ ಫ್ರೆಂಡಿನ ಬರ್ಡೇ ಅಣ್ಣ, ನಾವ್ ಹೋಗಿ ಬರ್ನಿ. ರೊಕ್ಕ ಬೇಕೇನೋ? ಇಲ್ಲ, ಹೋಗಿ ಹುಷಾರ್ಲ ಬಾ. ಹಾ, ಹೇಳ ಗವಾಲಿ. ಧನ್ರಾಜ್, ಇವತ್ತೊಬ್ಬನಿಗೆ ಹೊಡಿಬೇಕಂತ ಹೇಳಿದಲ್ಲ, ಅದು ಇವತ್ತು ಮುಗಿಸ್ಲೇಬೇಕು. ಇಲ್ಲಿಂದಾನೆ ರಕ್ತ ನೋಡಬೇಕು. ಬೇಲ್ ನಂದು, ಕ್ಯಾಶ್ ನಿಂದು. ಉಡೇಶ್, ಹೆಸರು ಗಣ. ವಾಟ್ಸಪ್ ಫೋಟೋ ಹಾಕ್ತಿ ನೋಡು. 6 ತಿಂಗಳು ದೇಶ ಇದೆ. 6 ಗಂಟೆ ಒಳಗಡೆ ಮುಗಿಸಿನಂತ ಸುದ್ದಿ ಬರ್ಬೇಕು. ನಾ ಹಾಕಿರೋ ಅಡಿಪಾಯ ಇಟ್ಟಿರೋ ಗುರಿ ಯಾವತ್ತೂ ತಪ್ಪಿಲ್ಲ. ತಪ್ಪು ತಂದ್ರ ನಾ ರೌಡಿಸಮ್ಮೆ ಬಿಟ್ಬಿಡ್ತೀನಿ. ನಡಿಯೋ ಸಾಮಂತಿಗೆ. ನೀನ್ ವಾಟ್ಸಪ್ ಫೋಟೋ ಕಳ್ಸೀನಿ. ಆ ಮಾರಿಯಿಂದ ಕಾಣಿಸ್ತಲ್ಲ, ಮಾರಿ ಗುಣ ಸಿಗಲ್ಲ, ಹೊಡಿಬೇಕು ನೋಡು. ಏನ ಅಷ್ಟೇ.
ಕಲ್ತಿದ್ದು ಹೊಸದು. ಸಾರಿ ಗಣ, ವಿಶ್ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಸರ್ದಾರ. ಈ ಮಾತನ್ನ ಯಾವತ್ತೂ ಹೇಳಿಲ್ಲ, ಇವಾಗ ಹೇಳ್ತಿದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಆಗಿದೆಯಾ. ಐ ಲವ್ ಯು ಸೋ ಮಚ್ ಗಣ. ಗಣ, ನಿಂಗೆ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ಒಂದ್ ಕ್ಷಣ ಕೂಡ ಬಿಟ್ಟಿರಕ್ಕಾಗಲ್ಲ. ನನ್ನ ಜೀವನ ಎರಡು ನೀನೇ ಗಣ. ನನ್ನ ಜೀವನನೇ ನಿನ್ಗೋಸ್ಕರ ಸರು. ನನ್ನ ಜೀವ ಬಿಡ್ತೀನಿ ಹೊರತು ಪ್ರೀತಿ ಅಲ್ಲ. ಹ್ಯಾಪಿ ಬರ್ಡೇ ಮಗ. ಥ್ಯಾಂಕ್ ಯು ಮಗ. ಅಣ್ಣ ಸ್ವಲ್ಪ ಬೇಕ್ರಿಗೆ ಹೋಗ್ಬೋದು. ಗಣ, ಒಂದ್ 2 ನಿಮಿಷ ಹೋಗಿ ಬರ್ತೀನ. ಸಾರಿ ನೋಡಿಲ್ಲ. ಸಾರಿ ಕೇಳಿನಲ್ಲ, ನನ್ನ ಹೆಸರು ತಗೊಂಡು ಏನ್ ಮಾಡ್ಕೋ? ನಿಮ್ ಮೈದಾನು ಭಾರಿ ತಿಂತಿದಂತಾನು. ಹೆಸರು ಕೇಳಿದ್ರೆ ಕೇಳಿನಲ್ಲ ಅಂತ ಸರಿ ಮಕ್ಕಳ. ಗಾಳಿಲಾರೋ ಅದ್ಗೆ ಕೆಣಕ್ದಿರ ಸುಂಬಿಡುತ್ತೇನೋ. ನಿನ್ನಂತವ್ರಿಗೆ ಹರಿದು ಬಾಯಿ ಹಿಕ್ಕೊಳ್ಳೋದೆ ಹದ್ದಿ ಗೊತ್ತಿರೋದು. ಪುಷ್ಪ ಬಾಯ್, ಗಣ ಇವನೇ. ಲೇ ಮರಿ, ಪುಟ್ಟ ಸೂರ್ಯ ಮಾಡಿ ಹೇಳ್ತೀನಿ ಇವತ್ತಿನ ಕತೆ. ಚಿನ್ನ, ಕತೆ ಬರೆಯೋನ ಹತ್ರ ಕತೆ ಕಟ್ಬಾರ್ದು. ಕೈಯಲ್ಲಿ ಕತ್ತಿ ಇಲ್ಲ ಅಂದ್ರೂ ನೀನು ತಲೆ ಕತ್ತರಿಸ್ತೀನಿ. ನಿನ್ ಜೊತೆಗೆ ನಾ ಜೀವನ ಪೂರ್ತಿ ಬಾಳ್ಬೇಕು ಅಂತ ಅನ್ಕೊಂಡಿದ್ದಲ್ಲ. ನಂಗ್ ಬಿಟ್ಟು ಹೋಗ್ಬೇಡ, ನನ್ ಬಂದಿದ್ದೀನಿ ಕಾಣ್ತೀರಿ ಕಣ. ಕಣ ಹೇಳು ಸರು ಸರು, ಮುಂದಿನ ಜನ್ಮ ಅಂತ ಅಂದಿದ್ರೆ ನಿನ್ನ ಹೆಸರನ್ನ ಹಂಗೆಲ್ಲ ಹೇಳಕ್ ಹೋಗ್ಬೇಡ.
ನಾನು ಹಣೆಯಲ್ಲಿ ಬರ್ಸ್ಕೊಂಡ್ ಬರ್ತೀನಿ ಸರ್. ಸಾರಿ ಸರ್. ಜೀವನ ಪೂರ್ತಿ ನಿನ್ ಜೊತೆಗೆ ಬದುಕಬೇಕು ಅಂತ ಅನ್ಕೊಂತ ನನಗೆ ನಡು ನಿನಗೆ ಕೈ ಬಿಟ್ಟು ಹೋಗ್ಬೇಡ ಗಣ, ಮಾತಾಡು. ಮಾತಾಡು ಗಣ, ನಂಗೆ ಮೋಸ ಮಾಡಿ ಬಿಟ್ಟು ಹೋಗ್ಬೇಡು ಪ್ಲೀಸ್ ಎದ್ದೇಳು ಗಣ. ಏ ಗಣ ಹೇಳು ಗಣ, ನಂಗೆ ಒಬ್ಬನಿಗೆ ಬಿಟ್ಟು ಧೋಕಾ ಮಾಡಿ ಒಬ್ಬನೇ ಹೋಲತ್ತೇನೋ ಗಣ, ಹೇಳು ಹೇಳು ಗಣ.